ವಿಜಯಪುರದಲ್ಲಿ ಕೆನರಾ ಬ್ಯಾಂಕ್ ದರೋಡೆಯ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿ ಮೂಲದ 12 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ವಿಜಯಪುರದ ಮನಗುಳಿ ಬ್ಯಾಂಕ್ ದರೋಡೆಯ ಕೇಸನ್ನ ಪೊಲೀಸರು ಭೇದಿಸಿರುವಂತಹದ್ದು. 39.26 ಕೋಟಿಗೂ ಅಧಿಕ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು. ಹುಬ್ಬಳ್ಳಿ ಮೂಲದ 12 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬ್ಯಾಂಕ್ ದರೋಡೆಯ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಬಳಿ ಸಿಕ್ಕಂತಹ ಹಣ. ಇದು ಕೆನರಾ ಬ್ಯಾಂಕ್ ದರೋಡೆ ಮಾಡಿದಂತಹ 12 ಜನರನ್ನ ಈಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. 39 ಕೆಜಿ ಚಿನ್ನ, ಕಂತೆ ಹಣವನ್ನು ಜಪ್ತಿ ಮಾಡಿದ್ದಾರೆ. ಬರೋಬ್ಬರಿ 1,16,00,000 ರೂಪಾಯಿ ಹಾರ್ಡ್ ಕ್ಯಾಶ್ ಅವರ ಬಳಿ ಸಿಕ್ಕಿದೆ. 39 ಕೆಜಿ ಚಿನ್ನ ಸಿಕ್ಕಿದೆ. ಅದೆಲ್ಲವನ್ನು ಕೂಡ ಈಗ ಸೀಸ್ ಮಾಡಿದ್ದಾರೆ. ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹುಬ್ಬಳ್ಳಿ ಮೂಲದವರು ಎಲ್ಲರೂ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯಪುರಕ್ಕೆ ಬಂದು ಕೆನರಾ ಬ್ಯಾಂಕನ್ನು ದರೋಡೆ ಮಾಡಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ರು. ಕೊನೆಗೂ ಕೂಡ ವಿಜಯಪುರ ಪೊಲೀಸರು ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣವನ್ನು ಭೇದಿಸಿದ್ದಾರೆ. 39 ಕೆಜಿ ಚಿನ್ನ, 1,4 ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. 12 ಜನ ಬಂಧಿತರು ಕೂಡ ಹುಬ್ಬಳ್ಳಿಯ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪುರುಷೋತ್ತಮ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಹೇಗಿತ್ತು ಪೊಲೀಸರ ಕಾರ್ಯಾಚರಣೆ? ಈ ದರೋಡೆಕೋರರನ್ನ ಬೇಟೆಯಾಡಿದ್ದು ಹೇಗೆ ಅಂತ ಹೇಳಿ. ಪ್ರೇಮನ್ ಅಂತ ನಿಜವಾಗ್ಲೂ ಕೂಡ ಇದೊಂದು ರೋಚಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿನಿಮೀಯ ರೀತಿಯಲ್ಲಿ ಈ ದರೋಡೆ ನಡೆದಿತ್ತು ಅಂತಾನೆ ಹೇಳ್ಬೋದು. ವಿಜಯಪುರ ಜಿಲ್ಲೆಯಲ್ಲಿ ಬರುವಂತ ಏನು ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ಏನಂತಂದ್ರೆ ಶನಿವಾರ ದಿನದ ಅಂದ್ರೆ ಈ ರೀತಿ ಏನಂದ್ರೆ ಮಳೆ ಹತ್ತಿತ್ತು. ಆ ಮಳೆಯಲ್ಲಿ ಬಂದು ಈ ರೀತಿ ಒಂದು ದರೋಡೆ ಮಾಡಿದ್ರು. ಪ್ರಮುಖವಾಗಿ ಏನು ಅಂತಂದ್ರೆ ಈ ಒಂದು ದರೋಡೆಯಲ್ಲಿ ಕೆನರಾ ಬ್ಯಾಂಕಿನ ಏನು ಮ್ಯಾನೇಜರ್ ಬರ್ತಾನೆ, ಮ್ಯಾನೇಜರ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದ. ಅದು ಕೂಡ ಏನು ಹುಬ್ಬಳ್ಳಿ ಬಳಿ ಬರುವಂತ ಬ್ರಾಂಚಿನ ಮ್ಯಾನೇಜರ್ ಇನ್ವಾಲ್ವ್ಮೆಂಟ್ ಇದ್ದ. ಪ್ರಮುಖವಾಗಿ ಏನಂದ್ರೆ ಇದ್ರ ಹಿಂದೆ ಕೂಡ ಏನಂತಂದ್ರೆ 3 ಜನ ಪ್ರಮುಖ ಆರೋಪಿಗಳನ್ನ ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ರು ಪೊಲೀಸರು. ಇದಾದ ನಂತರ ಈಗ ಏನು ಅಂತಂದ್ರೆ ಮತ್ತೆ 12 ಜನರನ್ನ ಬಂಧಿಸಿದ್ದಾರೆ. ಸಂಪೂರ್ಣವಾಗಿ ಪ್ರಕರಣದಲ್ಲಿ ಯಾರೆಲ್ಲ ಒಳಗೊಂಡಿದ್ರು ಎಲ್ಲಾ ಆರೋಪಿಗಳನ್ನ ಈಗ ಸಂಪೂರ್ಣವಾಗಿ ಬಂಧಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಒಟ್ಟು ಏನಂತಂದ್ರೆ 39 ಕೆಜಿ ಗಟ್ಟಿ ಬಂಗಾರ ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇದು ಅಂದಾಜು ಮೊತ್ತ ಏನಂದ್ರೆ 1.16 ಕೋಟಿ ನಗದು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟಲ್ಲಿ ಅಂತ 39.26 ಕೋಟಿ ಅಷ್ಟು ಹಣ ಇದೇನಂದ್ರೆ ಅಂದಾಜು ಮಾಡಲಾಗಿದೆ. ಈ ರೀತಿ ಏನಂದ್ರೆ ಈ ದರೋಡೆ ಭೇದಿಸುವಲ್ಲಿ ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆ ಪೊಲೀಸರು ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.